ಇವತ್ತು ಗದಗ ನಗರದಲ್ಲಿ ಎಲ್ಲಾ ರೈತ ಮುಖಂಡರು ಡಿಸಿ ಕಚೇರಿಗೆ ಮುತ್ತಿಗೆಯನ್ನು ಹಾಕಿದ್ದಾರೆ. ಡಿಸಿ ಅವರ ವಿರುದ್ಧ ಘೋಷಣೆಯನ್ನ ಕೂಗ್ತಾ ಇದ್ದಾರೆ. ಈಗ ರೈತರಿಗೆ ಕಾವ್ಯೂ ಕೂಡ ಸಾಥ್ ನೀಡ್ತಾ ಇದೆ. ನನ್ನ ಜೊತೆಗೆ ಈಗ ರೈತರಿಗೆ ಅನುಕೂಲವಾಗುವಂತೆ ಅವರಿಗೆ ಬೆಂಬಲ ನೀಡೋದಕ್ಕೆ ಸ್ವಾಮೀಜಿಗಳಿದ್ದಾರೆ. ಸ್ವಾಮೀಜಿನ ಕೇಳ್ತಾ ಹೋಗ್ತೀನಿ. ಗುರುಗಳೇ ನಮಸ್ಕಾರ. ಈ ವಿಚಾರದ ಬಗ್ಗೆ ಏನು ಹೇಳೋದಕ್ಕೆ ಬಯಸ್ತೀರಿ? ಡಿಸಿ ಅವರ ಒಂದು ನಡವಳಿಕೆ ವಿರುದ್ಧ ಈಗ ರೈತರು ಭುಗಿಲೆದಿದ್ದಾರೆ, ಒಂದು ಧಿಕ್ಕಾರವನ್ನು ಕೂಗ್ತಾ ಇದ್ದಾರೆ, ಏನು ಹೇಳ್ತೀರಿ? ಜವಾಬ್ದಾರಿ ಸ್ಥಾನದಲ್ಲಿದ್ದಂಥವ್ರು ಸರಿಯಾಗಿ ಮಾತಾಡಬೇಕು. ರೈತರ ಬಗ್ಗೆ ಗೌರವ, ರೈತರ ಬಗ್ಗೆ ಘನತೆ, ರೈತರ ಬಗ್ಗೆ ಔದಾರ್ಯವನ್ನು ತೋರಿಸ್ಬೇಕು. ಇಡೀ ದೇಶದ ರೈತರು ಕಷ್ಟದಲ್ಲಿದ್ದಾರೆ. ದೇಶದ ಬೆನ್ನೆಲುಬು ರೈತರು ಅಂತ ಹೇಳ್ತಾರೆ. ಆದರೆ ರೈತರ ಪರಿಸ್ಥಿತಿ ತುಂಬ ಗಂಭೀರವಾಗಿದೆ. ಹಾಗಾಗಿ ರೈತರು ಜಿಲ್ಲಾಧಿಕಾರಿಗಳನ್ನ ಕೇಳಲಿಕ್ಕೆ ಬಂದದ್ದು ಸಹಜವೇ. ಜಿಲ್ಲಾಧಿಕಾರಿಗಳಂದ್ರೆ ಸರ್ಕಾರದ ಒಂದು ಮುಖ್ಯ ಅಂಗ. ಅವರು ಸರ್ಕಾರಕ್ಕೆ ರೈತರ ನೋವನ್ನು ತಿಳಿಸ್ಬೇಕು. ಹಾಗಾಗಿ ರೈತರು ತಮ್ಮ ನೋವನ್ನು ಅರಿಕೆ ಮಾಡಿಕೊಳ್ಳಿಕ್ಕೆ ಜಿಲ್ಲಾಧಿಕಾರಿಗಳ ಕಚೇರಿಗೆ ಬರುವುದು ಸ್ವಾಭಾವಿಕವೇ. ಇಂತಹ ಸ್ವಾಭಾವಿಕ ಸನ್ನಿವೇಶದಲ್ಲಿ ಜವಾಬ್ದಾರಿ ಸ್ಥಾನದಲ್ಲಿದ್ದಂಥ ಜಿಲ್ಲಾಧಿಕಾರಿಗಳು ಅವ್ರನ್ನ ಹಚ್ಚಿಕೊಂಡು ಅವ್ರ ನೋವು, ಅವರ ಸಂಕಟ ಏನು, ಅವರ ಸಮಸ್ಯೆ ಏನು ಕೇಳಬೇಕಾಗಿತ್ತು. ಕೇಳಿ ತಮಗೆ ಎಷ್ಟು ಸಾಧ್ಯವೋ ಅಷ್ಟು ಅವ್ರ ಸಮಸ್ಯೆಯನ್ನು ಬಿಡಿಸ್ಬೇಕಾಗಿತ್ತು. ಅದು ಅವ್ರ ಜವಾಬ್ದಾರಿ, ಜಾಗದಿಂದ ಜವಾಬ್ದಾರಿ. ನಾವು ಯಾವ ಜಾಗದಾಗದೀವಿ ಅದರಿಂದ ನಮ್ಮ ಜವಾಬ್ದಾರಿ, ಅದು ಜಿಲ್ಲಾಧಿಕಾರಿಗಳ ಜವಾಬ್ದಾರಿ. ಯಾವುದೇ ಕಾರಣಕ್ಕೂ ಬರಗಾಲಿದೆ. ಬರಗಾಲದ ಪರಿಸ್ಥಿತಿ ಒಳಗ ಇದೈತಿ. ಬರಗಾಲದ ಈ ಪ್ರಸಂಗದಲ್ಲಿ ನೀರು ನಮ್ಮ ಜೀವ, ನೀರು ನಮ್ಮ ಪ್ರಾಣ, ನೀರು ನಮ್ಮ ಬದುಕು. 3 ತಿಂಗಳಿಂದ ಮಳೆ ಇಲ್ಲ. ಜೂನ್ ತಿಂಗಳ ಮೃಗಶಿರ ಮಳೆ ಹೋದದ್ದು ಇವತ್ತಿಗೂ ಮಳೆ ಆಗ್ತಾ ಇಲ್ಲ. ಗದಗಿಗೂ ಮಳೆ ಇಲ್ಲ, ಗದಗ ಜಿಲ್ಲೆಗೆ ಮಳೆ ಇಲ್ಲ, ಕಪ್ಪತ್ಗುಡ್ಡಕ್ಕೆ ಮಳೆ ಇಲ್ಲ. ಮಳೆ ಇಲ್ಲ ಅನ್ನೋ ಕಾರಣಕ್ಕಾಗಿ ನಮ್ಮ ರೈತರ ಹೋಹಾರಿ ಬಿಟ್ಟಿದ್ದಾರೆ. ಅವರಿಗೆ ಸಾಂತ್ವನ ಹೇಳಿ ಅವ್ರನ್ನ ಸಮಾಧಾನ ಪಡಿಸುವಂತಹದ್ದು ಜಿಲ್ಲಾಡಳಿತದ ಕರ್ತವ್ಯ. ಜಿಲ್ಲಾಡಳಿತದ ಕರ್ತವ್ಯ ತಾನು ನಿಭಾಯಿಸಿ ಸರಿಯಾಗಿ ಮಾಡಿದ್ದು ಇಷ್ಟೆಲ್ಲ ಎಲ್ಲಿ ಬಿಟ್ಟು ಬರ್ತಿದ್ರು? ಅವ್ರು ಯಾರಿಗೂ ಹೊಲ ಬಿಟ್ಟು ಬರೋದು, ಮನೆ ಬಿಟ್ಟು ಬರೋದು ಬೇಕಾಗಿಲ್ಲ. ಆದ್ರೆ ತನ್ನ ಬಗ್ಗೆ ಅಗೌರವವಾಗಿ ಮಾತಾಡಿದಂತಹ ವ್ಯಕ್ತಿಯನ್ನ ಅವರು ಯಾಕೆ ಹಿಂಗೆ ಮಾತಾಡಿದ್ರು ಅಂತ ಕೇಳಕ್ ಬಂದಾರಷ್ಟೇ. ಆ ಕೇಳಕ್ ಬರೋದ್ರ ಜೊತೆಗೆ ರೈತರಿಗೆ ಏನು ಸಮಸ್ಯೆಗಳಿದಾವೆ ಅದನ್ನು ಪರಿಹಾರ ಮಾಡತಕ್ಕಂಥದ್ದು ಚುನಾಯಿತ ಸರ್ಕಾರಗಳ ಕರ್ತವ್ಯ. ಆ ಚುನಾಯಿತ ಸರ್ಕಾರಗಳ ಅಂಗವಾಗಿ ಜಿಲ್ಲಾಧಿಕಾರಿಗಳನ್ನ ಸರ್ಕಾರ ಇಲ್ಲಿ ನೇಮಿಸಿರ್ತದ. ಅವ್ರ ನೋವು, ಅವ್ರ ಸಂಕಟವನ್ನ ಜಿಲ್ಲಾಧಿಕಾರಿಗಳು ಕೇಳಿ ಮೇಲಿನವ್ರಿಗೆ ತಿಳಿಸಿಬಿಟ್ಟಿದ್ರೆ ಸಮಸ್ಯೆ ಬಗೆಹರಿದು ಹೋಗ್ತಿತ್ತು. ಆದ್ರೆ ಹಾಗಾಗಲಿಲ್ಲ. ಅದು ಎಡವಟ್ಟಾಗ್ಯದ. ಅದಕ್ಕೆ ನಮ್ಮ ರೈತರು ಬಂದಿದ್ದಾರೆ. ಬುದಿ ಜಿಲ್ಲಾಧಿಕಾರಿಗಳ ಈ ಒಂದು ಮಾತಿಗೆ ರೈತರಿಗೆ ಯಾವ ರೀತಿಯಾಗಿ ರೆಸ್ಪಾನ್ಸ್ ಮಾಡಿದ್ದಾರೆ, ಯಾವ ರೀತಿಯಾಗಿ ಮಾತಾಡಿದ್ದಾರೆ, ಅದಕ್ಕೆ ಈಗ ವಿರೋಧ ವ್ಯಕ್ತವಾಗ್ತಾ ಇದೆ. ನೀವೇನ್ ಹೇಳ್ತೀರಿ? ನಮ್ಮ ದೇಶದ ಸಂವಿಧಾನದಲ್ಲಿ ಹಕ್ಕು ಮತ್ತು ಕರ್ತವ್ಯಕ್ಕೆ ಬಹಳ ಬೆಲೆ ಕೊಟ್ಟಿರ್ತಕ್ಕಂಥವ್ರು. ರೈತರು ತಮ್ಮ ಹಕ್ಕನ್ನ ಕೇಳಲಿಕ್ಕೆ ಬಂದಂಥವ್ರು ಕರ್ತವ್ಯದಲ್ಲಿರ್ತಕ್ಕಂಥ ಮಾನ್ಯ ಜಿಲ್ಲಾಧಿಕಾರಿಗಳು ಅವರ ಮನವಿಗೆ ಸ್ಪಂದಿಸಬೇಕಾಗಿತ್ತು. ಆ ಮನವಿಗೆ ಸ್ಪಂದಿಸಿ ಸರ್ಕಾರದ ಒಬ್ಬ ಪ್ರತಿನಿಧಿಯಾಗಿ, ಸರ್ಕಾರದ ಒಂದು ಅಂಗವಾಗಿ ಅವರು ರೈತರ ಬಗ್ಗೆ ಕಾಳಜಿಯನ್ನು ಹೊಂದಬೇಕು. ರೈತರು ಇವತ್ತು ಸಂಕಷ್ಟ ಸ್ಥಿತಿಯಲ್ಲಿ ಇದ್ದಿರತಕ್ಕಂಥದ್ದು. ಹಾಗಾಗಿ ಅವರಿಗೆ ಸಾಂತ್ವನ ಹೇಳ್ತಕ್ಕಂಥದ್ದು ಜಿಲ್ಲಾಧಿಕಾರಿಗಳ ಕರ್ತವ್ಯ. ಆ ಕರ್ತವ್ಯ ಪ್ರಜ್ಞೆ ನನ್ನನ್ನು ಹಿಡ್ಕೊಂಡು ಎಲ್ಲರಿಗೂ ಇರಬೇಕು. ಅಂತ ಕರ್ತವ್ಯ ಪ್ರಜ್ಞೆ ಇದ್ದಾಗ ಮಾತ್ರ ನಮ್ಮ ಜೀವನ, ನಮ್ಮ ಆಡಳಿತ, ನಮ್ಮ ಮುಂದಿನ ಬದುಕು ಸುಸೂತ್ರವಾಗಲಿಕ್ಕೆ ಸಾಧ್ಯ. ಅದಕ್ಕಾಗಿ ನಾವೆಲ್ಲ ಏನು ಅಂತಂದರೆ ಆ ಕರ್ತವ್ಯವನ್ನು ಮಾಡೋದ್ರ ಜೊತೆಗೆ ರೈತ ಅಂತಂದರೆ ಈ ದೇಶದ ಬೆನ್ನೆಲುಬು. ಆ ರೈತನಿಗೆ ಏನು ಅನ್ಯಾಯ ನಡೀತದೆ, ಅನ್ಯಾಯವನ್ನು ವಿರೋಧಿಸಿ ಇವತ್ತು ಇಲ್ಲಿ ಎಲ್ಲ ಪಕ್ಷಭೇದವನ್ನು ಮರೆತು ಎಲ್ಲ ರೈತರು ಇಲ್ಲಿ ಬಂದಿದ್ದಾರೆ. ಅದಕ್ಕಾಗಿ ಅದನ್ನು ಸರಿಪಡಿಸ್ತಕ್ಕಂಥದ್ದು ಮಾನ್ಯ ಜಿಲ್ಲಾಧಿಕಾರಿಗಳ ಕೆಲಸ, ಸರ್ಕಾರದ ಕೆಲಸ. ಅದಕ್ಕಾಗಿ ನಾವು ಈ ರೈತರೊಂದಿಗೆ ಪರಮ ಪೂಜ್ಯರು ನಾನು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೀವಿ. ಅದಕ್ಕಾಗಿ ಮಾನ್ಯ ಜಿಲ್ಲಾಧಿಕಾರಿಗಳು ನಮ್ಮ ರೈತರ ಮನವಿಯನ್ನು ಸ್ವೀಕರಿಸಬೇಕು ಅಂತ ಹೇಳಿ ನಾನು ಮನವಿ ಮಾಡ್ಕೊಳ್ತೇನೆ. ಜಿಲ್ಲಾಧಿಕಾರಿಗಳಿಂದ ಕ್ಷಮಾಪಣೆ ಏನಾದರೂ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ, ನಿರೀಕ್ಷೆ ಮಾಡ್ತಾ ಇದ್ದೀರಾ? ಅವರು ಮನವಿಯನ್ನು ಕೇಳಬೇಕು. ಅವರು ನಾವು ಯಾವುದೇ ದೊಡ್ಡ ಸ್ಥಾನದಲ್ಲಿ ಇದ್ರೂ ಸಹಿತ ರೈತ ಬೆಳೆದಿರ್ತಕ್ಕಂಥ ಅನ್ನವನ್ನೇ ನಾವು ಊಟ ಮಾಡಬೇಕು. ಅದಕ್ಕಾಗಿ ಜೈ ಜವಾನ್ ಜೈ ಕಿಸಾನ್ ಅಂತ ಹೇಳಿದ್ರು. ರೈತ ಬಹಳ ದೊಡ್ಡ ವ್ಯಕ್ತಿ, ದೊಡ್ಡ ಮನುಷ್ಯ. ಹಾಗಾಗಿ
ಮಾನ್ಯ ಜಿಲ್ಲಾಧಿಕಾರಿಗಳು ಇದಕ್ಕೆ ಸ್ಪಂದಿಸಿ ಮುಂದೆ ಇಂತಹ ಘಟನೆಗಳು ಆಗದ ರೀತಿಯಲ್ಲಿ ಅವರು ನಡ್ಕೋಬೇಕು ಅನ್ನುವಂಥದ್ದನ್ನು ಈ ಮೂಲಕ ನಾನು ಇಲ್ಲಿ ಹೇಳ್ತೇನೆ. ಧನ್ಯವಾದಗಳು. ಎಸ್, ಒಟ್ಟಾರೆಯಾಗಿ ಇದು ಸ್ವಾಮೀಜಿಯವರ ಮಾತು. ರೈತರಿಗೆ ಜಿಲ್ಲಾಧಿಕಾರಿಗಳು ಮುಂಬರುವಂಥ ದಿನಗಳಲ್ಲಿ ಕ್ಷಮಾಪಣೆಯನ್ನು ಕೇಳಬೇಕು, ಜಿಲ್ಲಾಧಿಕಾರಿಗಳು ಕ್ಷಮಾಪಣೆಯನ್ನು ಕೇಳಬೇಕು ಅಂತ ಈಗ ಗದಗ ಜಿಲ್ಲೆಯ ಎಲ್ಲ ರೈತರು ಕೂಡ ಜಿಲ್ಲಾಡಳಿತ ಕಚೇರಿಗೆ ಮುತ್ತಿಗೆಯನ್ನು ಹಾಕಿದ್ದಾರೆ. ಮುಂಬರುವಂಥ ದಿನಗಳಲ್ಲಿ ಇದಕ್ಕೆ ಜಿಲ್ಲಾಧಿಕಾರಿಗಳು ಯಾವ ರೀತಿಯಾಗಿ ಫುಲ್ ಸ್ಟಾಪ್ ಅನ್ನು ಹಾಡ್ತಾರೆ ಅನ್ನುವಂಥದ್ದನ್ನ ಕಾದು ನೋಡಬೇಕಾಗಿದೆ. ಕ್ಯಾಮರಾಮನ್ ಲಕ್ಷ್ಮಣ್ ಜೊತೆ ಶ್ರೀನಿವಾಸ್ ವೈದ್ಯ, ಅಶ್ವೇಗ ನ್ಯೂಸ್, ಗದಗ.